500 ಮತ್ತು 1000 ರೂಪಾಯಿ ಮುಖಬೆಲೆಯ ನೋಟು ರದ್ದಾಗಿದ್ದರಿಂದ 2 ದಿನದಿಂದ ಬಂದಾಗಿದ್ದ ಎಟಿಎಂ ಇವತ್ತು ಓಪನ್ ಆಗ್ತಾ ಇದೆ. ಎಟಿಎಂ ತೆಗೆದರೂ ಕೂಡ ನಿಮಗೆ ಬೇಕಾದಷ್ಟು ನೋಟು ಸಿಗೋದು ಡೌಟ್. 50, 100 ರೂಪಾಯಿ ನೋಟು ಬಿಟ್ಟರೆ ಹೊಸ ನೋಟು ಸಿಗಲ್ಲ, ಎಚ್ಚರ. ಎಟಿಎಂ ಮುಂದೆ ಬೆಳಗ್ಗೆಯಿಂದಲೇ ಇವತ್ತು ಜಮಾಯಿಸ್ತಾ ಇದ್ದಾರೆ ಸಾರ್ವಜನಿಕರು. ನೋಟು ಬದಲಾವಣೆಗೆ ಮತ್ತೆ ಬ್ಯಾಂಕ್ಗಳ ಮುಂದೆ ಕ್ಯೂ ನಿಂತಿದ್ದಾರೆ ಜನ. ಸಹಜ ಸ್ಥಿತಿಗೆ ಎಟಿಎಂ ಬರೋದಕ್ಕೆ ಇನ್ನೂ 10 ದಿನ ಬೇಕಾಗುತ್ತೆ. ಆಸ್ಪತ್ರೆ, ಪೆಟ್ರೋಲ್ ಬಂಕ್, ರೈಲ್ವೆ ಟಿಕೆಟ್, ಬಸ್ ಟಿಕೆಟ್ಗೂ ಕೂಡ ಸಮಸ್ಯೆ ಕಾಡುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಎಟಿಎಂನಲ್ಲಿ ಇವತ್ತು ಬಹಳ ನಿರೀಕ್ಷೆ ಇಟ್ಕೊಂಡು ಹೋಗುವಂತಹ ಅವಶ್ಯಕತೆ ಇಲ್ಲ. ಎಸ್, ಇನ್ನು ಮಲ್ಲೇಶ್ವರಂ ಎಟಿಎಂ ಒಂದರ ಬಳಿಯಿಂದ ನಮ್ಮ ಪ್ರತಿನಿಧಿ ಪವಿತ್ರ ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಪವಿತ್ರ, ಎಲ್ರಿಗೂ ಕಾಡ್ತಾ ಇರತಕ್ಕಂಥ ಒಂದೇ ಒಂದು ಪ್ರಶ್ನೆ, ಇವತ್ತು ಎಟಿಎಂನಲ್ಲಿ ಹೊಸ 500 ಮತ್ತು 2000 ರೂಪಾಯಿ ನೋಟು ಸಿಗುತ್ತಾ ಇಲ್ವಾ? ಅರವಿಂದ್, 500ರ ನೋಟು ಇನ್ನೂ ಕೂಡ ಬ್ಯಾಂಕ್, ಯಾಕಂದ್ರೆ ನಿನ್ನೆ ಬಂದಿರುವಂತದ್ದು 2000 ಮುಖಬೆಲೆಯ ನೋಟುಗಳಷ್ಟೇ. 500 ರೂಪಾಯಿಯ ನೋಟು ಇನ್ನೂ ಹೊಸ ನೋಟು ಬಂದಿಲ್ಲ. ಇನ್ನು ಎಟಿಎಂಗೆ ಹೋಲಿಸೋದಾದ್ರೆ ಇವತ್ತು 100 ರೂಪಾಯಿಯ ನೋಟ್ ಕೂಡ ಸಿಗ್ತಾ ಇಲ್ಲ. ಯಾಕಂದ್ರೆ ಎಟಿಎಂ ಮಿಷನ್ ಒಳಗಡೆ ತಾಂತ್ರಿಕವಾಗಿ ಸೆಟ್ಟಿಂಗ್ ಅನ್ನ ಬದಲಾವಣೆ ಮಾಡಕ್ಕೆ ಇನ್ನೂ 10 ದಿನಗಳ ಕಾಲ ಬೇಕಾಗುತ್ತೆ ಅಂತ RBI ಅವರೇ ಹೇಳಿರುವಂತದ್ದು. ಶುಕ್ರವಾರದಿಂದ ಪುನರಾರಂಭ ಆಗುತ್ತೆ, ದುಡ್ಡೆಲ್ಲ ಸಿಕ್ಬಿಡುತ್ತೆ ಅಂತ ಜನ ಅನ್ಕೊಂಡಿದ್ರೆ ಖಂಡಿತ ತಪ್ಪು. ಯಾಕಂದ್ರೆ ಎಟಿಎಂ ಮಿಷನ್ ಒಳಗಡೆ ತಾಂತ್ರಿಕ ವ್ಯವಸ್ಥೆ ಇರುತ್ತೆ. ಅಂದ್ರೆ ಅಲ್ಲಿ 100, 500, 1000 ಮುಖಬೆಲೆಯ ನೋಟುಗಳನ್ನ ಹಾಕ್ಬೇಕಾಗತ್ತೆ. ಈಗ ಏಕಾಏಕಿ 500 ಹಾಗೂ 1000 ಮುಖಬೆಲೆಯ ನೋಟುಗಳನ್ನ ಹಾಕೋದಕ್ಕೆ ಅಲ್ಲಿ ಸಿಸ್ಟಮ್ ಅನ್ನ ಬದಲಾವಣೆ ಮಾಡಬೇಕಾಗುತ್ತೆ, ತಾಂತ್ರಿಕ ವ್ಯವಸ್ಥೆಯನ್ನೇ ಬದಲಾವಣೆ ಮಾಡಬೇಕಾಗುತ್ತೆ. ಅದಕ್ಕೊಂದಿಷ್ಟು ಕಾಲಾವಕಾಶ ಬೇಕಾಗುತ್ತೆ. ಇನ್ನು ಈಗ ಬರೇ 100 ರೂಪಾಯಿ ನೋಟ್ ಕೊಡೋಣ ಅಂದ್ರೆ ಸುಮಾರು 2 ರಿಂದ 3 ಲಕ್ಷ 2.5 ಲಕ್ಷದಷ್ಟು ಬರೇ ಒಂದು ಎಟಿಎಂ ಮಿಷನ್ ಒಳಗಡೆ 100 ರೂಪಾಯಿ ನೋಟನ್ನು ಹಾಕ್ಬೋದು. ಆದ್ರೆ ಈಗ ಅದನ್ನ ಕೆಲವೇ ಅಷ್ಟು ಮಂದಿಗೆ ಮಾತ್ರ ಸಿಗ್ಬೋದಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಅದು ಕೂಡ ಲಭ್ಯ ಆಗ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಜನರು ಒಂದಿಷ್ಟು ಪರದಾಟ ಪಡಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇದನ್ನ ಎಟಿಎಂ ಮಿಷನ್ ಸಂಸ್ಥೆ ಹಾಗೂ ಬ್ಯಾಂಕ್ ಇಬ್ಬರು ಕೂಡ ಆ ಕಾಲಾವಕಾಶ ಪಡೆದುಕೊಂಡು ಇದನ್ನ ಸರಿ ಮಾಡಬೇಕಾಗತ್ತೆ. ಇನ್ನು 2000 ಮುಖಬೆಲೆಯ ನೋಟುಗಳನ್ನ ಅದು ನೋಟಿನ ವಿನ್ಯಾಸದಲ್ಲಿ ಬದಲಾವಣೆ ಆಗಿರೋದ್ರಿಂದ ಟೋಟಲ್ ಆಗಿ ಎಟಿಎಂ ಮಿಷನ್ ನ ಕೆಲವೊಂದು ವ್ಯವಸ್ಥೆಗಳನ್ನೇ, ತಾಂತ್ರಿಕ ವ್ಯವಸ್ಥೆಯನ್ನೇ ಬದಲಾವಣೆ ಮಾಡೋದಕ್ಕೆ ಖಂಡಿತವಾಗ್ಲೂ ಕಾಲಾವಕಾಶ ಬೇಕಾಗತ್ತೆ. ಆದ್ರಿಂದ ಜನ ಹೆಚ್ಚು ನಿರೀಕ್ಷೆ ಮಾಡಿಕೊಂಡು ಎಟಿಎಂ ಅಲ್ಲಿ ದುಡ್ಡು ಸಿಗುತ್ತೆ ಅನ್ನುವಂಥದ್ದನ್ನ ಹೋಗ್ಬೇಕಾಗಿಲ್ಲ. ಇನ್ನೊಂದು ಕಡೆ ಈ ಬಾರಿ RBI ಒಂದು ನಿಯಮಾವಳಿ ಪ್ರಕಾರ ಬರೀ 2000 ರೂಪಾಯಿ ಅಷ್ಟೇ ಎಟಿಎಂ ನಲ್ಲಿ ಡ್ರಾ ಮಾಡಬಹುದಾಗಿದೆ. ಆದ್ರೆ ಈ ಹಿಂದೆ 49 ರಿಂದ 50,000ದವರೆಗೆ ಡ್ರಾ ಮಾಡುವಂತಹ ಆಪ್ಷನ್ ಇತ್ತು. ಸೊ ಏಕಾಏಕಿ ಅದನ್ನ ಕೂಡ ಸೆಟ್ಟಿಂಗ್ ಬದಲಾವಣೆ ಮಾಡಬೇಕಾಗತ್ತೆ. ಇಲ್ಲದೇ ಇದ್ರೆ ಅಷ್ಟು ಹಣ ಡ್ರಾ ಆಗುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಈ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಿಕೊಳ್ಳೋಕೆ ಖಂಡಿತವಾಗ್ಲೂ ಕಾಲಾವಕಾಶ ಸಿಗುತ್ತೆ. ಆದ್ರೆ ಜನರಿಗೆ ಬಹುಶಃ ಇವತ್ತು ಶುಕ್ರವಾರದಿಂದ ಪುನರಾರಂಭ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಎಟಿಎಂಗೆ ಬರ್ತಾ ಇದ್ದಾರೆ. ಕೆಲವು ಎಟಿಎಂಗಳು ಇನ್ನೂ ಕೂಡ ತೆರೆದಿಲ್ಲ, ಸಂಪೂರ್ಣವಾಗಿ ಮುಚ್ಚಿದೆ. ಇನ್ನು ಕೆಲವು ಎಟಿಎಂಗಳು ತೆರೆದಿದೆ, ಆದ್ರೆ ಹಣ ಯಾವುದೇ ಕೂಡ ಬೆಳಗ್ಗೆ ಬರ್ತಾ ಇಲ್ಲ. ನಾವು ಕೂಡ ಟ್ರೈ ಮಾಡಿದ್ವಿ ದುಡ್ಡು ಬರುತ್ತೇನೋ ಅಂತ, ಖಂಡಿತ ಬರ್ತಾ ಇಲ್ಲ. ಇನ್ನು ಕೆಲ ಎಟಿಎಂಗಳಲ್ಲಿ ಸಿಗ್ತಾ ಇದೆ ದುಡ್ಡು. ಆದ್ರೆ ಬಹುತೇಕ ಎಲ್ಲ ಬೆಂಗಳೂರಿನಲ್ಲಿ ನೋಡೋದಾದ್ರೆ ಬಹುತೇಕ ಎಲ್ಲ ಎಟಿಎಂಗಳು ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಅಂತಾನೆ ಹೇಳ್ಬೋದು ಅರವಿಂದ್. ಇನ್ನು ಬ್ಯಾಂಕ್ ನತ್ತ ನೋಡೋದಾದ್ರೆ ಕ್ಯೂ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ನಿನ್ನೆ ಬೆಳಗ್ಗೆಯಿಂದಲೂ ಜನ ಜಮಾವಣೆ ಜಾಸ್ತಿ ಇತ್ತು. ಇವತ್ತು ಸೇಮ್ ಪರಿಸ್ಥಿತಿ ಇದೆ. ಬೆಳಗ್ಗಿನಿಂದಲೂ ಕೂಡ ಜನ ದುಡ್ಡನ್ನ ಡೆಪಾಸಿಟ್ ಮಾಡೋದಕ್ಕೆ, ಜೊತೆಗೆ ಮನಿ ಕರೆನ್ಸಿ ಎಕ್ಸ್ಚೇಂಜ್ಗೆ ಜನ ನೂಕುನುಗ್ಗಲು ಈಗಾಗಲೇ ಶುರುವಾಗಿದೆ. ಬೆಳಗ್ಗಿನ 7 ಗಂಟೆಯಿಂದಲೂ ಕೂಡ ಜನ, ಅಂದ್ರೆ ಕಾರ್ಯಾರಂಭ ಮಾಡೋದು ಬ್ಯಾಂಕ್ಗಳು 10 ಗಂಟೆ ಸುಮಾರಿಗೆ, ಈಗಾಗಲೇ ಆ ಒಂದು ನೋಟಿಸ್ ಅನ್ನ ಕೂಡ ಹಾಕಿದ್ದಾರೆ, 10 ಗಂಟೆಗೆ ನಾವು ಶುರು ಮಾಡ್ತೀವಿ ಕೆಲಸವನ್ನ ಅಂತ. ಆದ್ರೂ ಕೂಡ ಜನ ಅದಕ್ಕೊಂದು ಪ್ರೂಫ್ ಗಳನ್ನ ಇಟ್ಕೊಂಡು ಕರೆನ್ಸಿ ಎಕ್ಸ್ಚೇಂಜ್ಗಾಗಿ ಕಾಯ್ತಾ ಇದ್ದಾರೆ. ವಾರಾಂತ್ಯದಲ್ಲಿ ಸೇವೆ ಲಭ್ಯ ಅಂತ ಹೇಳಿದ್ರು ಕೂಡ ಎಟಿಎಂಗಳು ಸ್ಥಗಿತ ಆಗಿರೋ ಹಿನ್ನೆಲೆಯಲ್ಲಿ ಜನ ಅನಿವಾರ್ಯವಾಗಿ ಬ್ಯಾಂಕು, ಪೋಸ್ಟ್ ಆಫೀಸ್ಗಳಿಗೆ ಮುಗಿಬೀಳ್ತಾ ಇದ್ದಾರೆ ಅರವಿಂದ್. ಪವಿತ್ರ, ಕೆಲವರು ಎಟಿಎಂ ಅನ್ನ ಪ್ರಿಫರ್ ಮಾಡದೇನೆ ಬ್ಯಾಂಕಿಗೆ ಹೋಗೋಣ, ಬ್ಯಾಂಕ್ನಲ್ಲಿ ನಮಗೆ ಸ್ವಲ್ಪ ಹಣ ಜಾಸ್ತಿ ಸಿಗುತ್ತೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಬ್ಯಾಂಕ್ಗಳಿಗೆ ದಾಂಗುಡಿ ಇಡ್ತಾ ಇರ್ತಕ್ಕಂಥದ್ದು ಜಾಸ್ತಿ ಇದೆ. ಸೊ ಅಲ್ಲಿ ಕೆಲವರನ್ನ ತಾವೇನಾದರೂ ಮಾತನಾಡಿಸಬಹುದಾ? ಎಟಿಎಂನ ಅವ್ರು ಪ್ರಿಫರ್ ಮಾಡ್ತಾರಾ, ಅಥವಾ ಯಾಕೆ ಬ್ಯಾಂಕ್ಗಳಿಗೆ ಈ ಪ್ರಮಾಣದಲ್ಲಿ ಜನ ಮುಗಿಬೀಳ್ತಿದ್ದಾರೆ ಅಂತ? ಖಂಡಿತ ಅರವಿಂದ್, ಕೆಲವೊಂದು ಇಷ್ಟು ಜನ ಇದ್ದಾರೆ, ಅವ್ರ ಜೊತೆ ಮಾತಾಡ್ಸೋಣ. ಮೇಡಮ್, ಈಗ ನೀವು ಎಟಿಎಂ ಗೆ ಹೋದ್ರಾ ಅಥವಾ ಬ್ಯಾಂಕ್ ಅನ್ನೇ ಜಾಸ್ತಿ ಡಿಪೆಂಡ್ ಆಗಿದ್ರಾ ಬ್ಯಾಂಕ್ ಮೇಲೆ? ಎರಡು ಮೇಡಮ್, ಎರಡು ಆಗಿದೆ. ಟಿಪ್ಪು ಜಯಂತಿ ಮಾಡಿದ್ದರಿಂದ ರಾಜ್ಯ ಸರ್ಕಾರಕ್ಕೆ ಬಂದಿದ್ದೇನು ಅನ್ನೋದು ನನಗೆ ಗೊತ್ತಿಲ್ಲ. ಕಾರಣ, ಈ ಪಾರಂಪರಿಕವಾಗಿ ಚರಿತ್ರೆ ಭಾಗಗಳೇ ಭಾರತದ ಚುನಾವಣಾ ಚರಿತ್ರೆಯಲ್ಲಿ ನೋಡುವುದಾದರೆ ಸಾಮಾನ್ಯವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಜೊತೆಯೇ ಇದ್ದಾರೆ. ಹಾಗಾಗಿ ಅವರ ಜೊತೆಯೇ ಇರುವವರನ್ನ ಮತ್ತೆ ಅವರನ್ನೇ ಮೆಚ್ಚಿಸಲು ಯಾಕೆ ಮಾಡ್ತಾರೆ ಅನ್ನೋದು ಒಂದು ಆರೋಪ. ಬ್ರೇಕಿಂಗ್ ನ್ಯೂಸ್ ಇದೆ. ಯಲ್ಲಪ್ಪ ಮೃತದೇಹ ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿ ಈಗ ಪತ್ತೆಯಾಗಿದೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇರುವಂತದ್ದು. 2 ದಿನಗಳ ಬಳಿಕ ಯಲ್ಲಪ್ಪನ ಮೃತದೇಹ ಪತ್ತೆಯಾಗಿದೆ.